ನನ್ನ ಸೂರಿ ಸಂತೆ ಚಾನೆಲ್ನ ನೋಡ್ತಾ ಇರೋ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾನು ತಮಗೆ ಹೇಳಿದ್ದೆ, ಬಸವನಗುಡಿನಲ್ಲಿ ನಡೀತಾ ಇರೋ ಕಡಲೆಕಾಯಿ ಪರಸೆಗೆ ಒಂದು ಪದ್ಧತಿ ಇದೆ, ಒಂದು ಸಂಸ್ಕೃತಿ ಇದೆ, ಒಂದು ಟ್ರೆಡಿಷನ್ ಇದೆ ಅಂತ. ಬನ್ನಿ, ಆ ಪದ್ಧತಿ ಏನೋ, ಅದು ಹೇಗೆ ಆಚರಣೆ ಮಾಡ್ತಾರೆ, ಅದು ಹೇಗೆ ಆರಂಭ ಆಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೋಡಿ ಆದ್ಮೇಲೆ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಸೊ ಇದಕ್ಕೆ ಒಂದು ಟ್ರೆಡಿಷನಲ್ ಇದೆ, ಇದಕ್ಕೊಂದು ಸಂಸ್ಕೃತಿ ಇದೆ, ಆಚಾರ ವಿಚಾರ ಇದೆ ಅಂತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಈ ಪದ್ಧತಿ ನಡೀತಾ ಇರುವಾಗಲೇ ನಾವು ಬಸವನಗುಡಿನಲ್ಲಿ ಬ್ಯೂಗಲ್ ರಾಕ್ ಅಂತ ಇದೆ, ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ನಡೀತಾ ಇರುತ್ತೆ. ಪದ್ಧತಿ ಏನಂದರೆ, ರೈತರು ಕಡಲೆಕಾಯಿ ಬೀಜನ ಕೊಡ್ತೀವಿ ಅಂತ ಹೇಳಿದಕ್ಕೆ ಒಪ್ಕೊಂಡು ಬಸವಣ್ಣ ಹಿಂದೂ ದಿನ ನಿಮ್ಮ ಎಲ್ಲ ಹಸುಗಳನ್ನು ಕೂಡ ಕರ್ಕೊಂಬಂದು ನನ್ನ ಗುಡಿಯ ಸುತ್ತ ಪ್ರದಕ್ಷಿಣೆ ಹಾಕಿಸಿ, ಸೊ ಆವಾಗ ನಿಮ್ಮ ಹಸುಗಳಿಗೆ ಯಾವುದೇ ರೀತಿ ರೋಗ ರುಜಿನಗಳು ಬರದೇ ಇರೋ ಹಾಗೆ ಕಾಪಾಡ್ತೀವಿ ಅಂತ ಹೇಳ್ತೇವೆ. ಸೊ ಅದರಿಂದ ಆ ಭಾಗದಲ್ಲಿರ್ತಕ್ಕಂಥ ಜನ ಎಲ್ಲ ತಮ್ಮ ತಮ್ಮ ಹಸುಗಳಿಗೆ ಪೂಜೆ ಮಾಡಿ ಅವತ್ತು ಬೆಲ್ಲ ಮತ್ತು ಬಾಳೆಹಣ್ಣು ಅಕ್ಕಿನೆಲ್ಲನೂ ತಿನ್ನಿಸಿ, ಸೊ ಪ್ರತಿ ಮನೆಗೂ ತೊಗೊಂಡೋಗಿ ಪೂಜೆ ಮಾಡಿಸಿ, ಕೊನೆಗೆ ಅದನ್ನು ಮೆರವಣಿಗೆಯ ಮುಖಾಂತರ ಬಸವಣ್ಣನ ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಿಸಿ ಕರ್ಕೊಂಡು ಬಂದು ಈ ಕಡಲೆಕಾಯಿ ಪರಸೆ ಉತ್ಸವಕ್ಕೆ ಚಾಲನೆಯನ್ನು ನೀಡ್ತಾಯಿದ್ರು. ಸೊ ಹೀಗೆ ಆರಂಭ ಆಗಿದ್ದು ಈ ಉತ್ಸವ. ಈ ಬೆಲ್ಲ ಮತ್ತು ಅಕ್ಕಿ ಬಾಳೆಹಣ್ಣನ್ನು ತಿನ್ನಿಸೋ ಉದ್ದೇಶ ಏನಂದರೆ, ನಾವೆಲ್ಲ ಕಾರ್ತಿಕ್ ಮಾಸಕ್ಕೆ ಬಂತು ಅಂದರೆ ಚಳಿ ಸ್ಟಾರ್ಟ್ ಆಗುತ್ತೆ, ನಾವೆಲ್ಲ ಸ್ವೆಟ್ರು ಮಫ್ಲರು ಈ ಥರದ್ದೆಲ್ಲ ಹಾಕೋತೀವಿ. ಬಟ್ ಪ್ರಾಣಿಗಳಿಗೆ ನಾವೇನೂ ಹಾಕೋದಿಲ್ಲ. ಸೊ ಹಾಗಾಗಿ ದೈಹಿಕವಾಗಿ ಒಳಗಡೆಯಿಂದನೇ ಹೀಟನ್ನು ಸೃಷ್ಟಿ ಮಾಡುವಂಥ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸೋ ಪದ್ಧತಿನ ಬೆಳೆಸ್ಕೊಂಡಿದ್ರು. ಈಗಲೂ ಕೂಡ ಬಸವನಗುಡಿನಲ್ಲಿ ಕಡಲೆಕಾಯಿ ಪರಸೆ ಸ್ಟಾರ್ಟ್ ಆಗಬೇಕು ಅಂದರೆ ಹಿಂದೂ ದಿನ ಈ ರೀತಿ ಕಾರ್ಯಕ್ರಮ ನಡೆದು ದೇವಸ್ಥಾನದಲ್ಲಿ ಪೂಜೆ ಆದ ನಂತರನೇ ನಡ್ಕೊಂಡು ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ವಿಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋಗಳನ್ನು, ಎಲ್ಲ ವಿಡಿಯೋನು ಅಂತಲೇ ಹೇಳ್ಬೋದು. ಸೊ ಇದನ್ನ ಅಲ್ಲೇ ವಾಸ ಆಗಿರ್ತಕ್ಕಂಥ ನಮ್ಮ ರವಿ ಪಟೇಲ್ ಅನ್ನೋರು ನಮಗೆ ಈ ವಿಡಿಯೋಸ್ನೆಲ್ಲ ಕೊಟ್ಟಿದ್ದು. ಅವ್ರಿಗೆ ಈ ನಮ್ಮ ಕಾರ್ಯಕ್ರಮದ ಈ ವಿಡಿಯೋ ಮುಖಾಂತರ ಒಂದು ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.
ನೋಡಿದ್ರಲ್ಲ ಆತ್ಮೀಯರೇ, ಈ ಕಡಲೆಕಾಯಿ ಪರಿಚಯ ಇತಿಹಾಸ ಹೇಗಿದೆ ಅಂತ. ಇದು ಆರಂಭ ಆಗೋದಕ್ಕೂ ಹಿಂದಿನ ದಿನ ಏನೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಅಂತ
ನಿಜವಾಗ್ಲೂ ಈ ಪದ್ಧತಿನ ಈಗಲೂ ಕೂಡ ಹಲವಾರು ಕುಟುಂಬಗಳು ಬಸವನಗುಡಿ ಭಾಗದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಈ ವಿಧಿವಿಧಾನಗಳು, ಈ ಪೂಜೆ ಕೈಕರ್ಯಗಳೆಲ್ಲ ಮುಗಿದ ಮೇಲೇ ಈ ಕಡಲೆಕಾಯಿ ಪರಸೆ ಆರಂಭ ಆಗಬೇಕು, ಆಗುತ್ತೆ ಕೂಡ. ಆದರೆ ಈಗ ಸ್ವಲ್ಪ ಜನಗಳೆಲ್ಲ ಜಾಸ್ತಿ ಬಂದು ಮುಂಚಿತವಾಗಿ ಅಂಗಡಿ ಹಾಕ್ತಾರೆ. ಸೊ ಹಾಗಾಗಿ ನಮಗೆಲ್ಲ ಈ ಪದ್ಧತಿಗಳು ಯಾವುದೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೀಗೆ ಇನ್ನೂ ಹಲವಾರು ವಿಶೇಷ ಆಚರಣೆಗಳ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.